ಸೂಪರ್ ಪ್ರೈಮೇಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಧರ್ಮಸ್ಥಳ ಸುತ್ತಮುತ್ತ 100 ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಅನಾಮಧೇಯ ವ್ಯಕ್ತಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ರು. ಇದರ ಬೆನ್ನಲ್ಲೇನೆ ಸುಜಾತಾ ಭಟ್ ಅನ್ನೋರು ನನ್ನ ಮಗಳ ಅಸ್ಥಿಯನ್ನು ಹುಡುಕಿಕೊಡಿ, ಅವಳ ಅಸ್ಥಿ ಸಂಸ್ಕಾರ ಮಾಡಿ ಮೋಕ್ಷ ಕೊಡಿಸಬೇಕು ಅಂತ ದಕ್ಷಿಣ ಕನ್ನಡ ಎಸ್ಪಿಗೆ ದೂರು ನೀಡಿದ್ದಾರೆ. 22 ವರ್ಷದ ಹಿಂದೆ ಮಣಿಪಾಲದಲ್ಲಿ MBBS ಮಾಡ್ತಿದ್ದ ಅನನ್ಯ ಭಟ್ ಸ್ನೇಹಿತರ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಾಗ ನಾಪತ್ತೆ ಆಗಿತ್ತು. ಧರ್ಮಸ್ಥಳದ ಭಾಗದಲ್ಲಿ 100 ಶವಗಳನ್ನು ಹೂತಿಟ್ಟ ಆರೋಪ ಜೋರಾಗ್ತಾ ಇದ್ದು SIT ರಚನೆಗೆ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಮೊನ್ನೆಯಷ್ಟೇ ರಾಜ್ಯ ಮಹಿಳಾ ಆಯೋಗ ಪತ್ರ ಬರೆದಿದ್ದು, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿಯಾದ ವಕೀಲರ ನಿಯೋಗ SIT ರಚನೆ ಮಾಡೋದಕ್ಕೆ ಒತ್ತಡವನ್ನು ಹಾಕಿದೆ. ಡಾಕ್ಟರ್ CS ದ್ವಾರಕನಾಥ್ ಅವರ ನೇತೃತ್ವದಲ್ಲಿ ನಿಯೋಗ CMಗೆ ಮನವಿ ಮಾಡಿದ್ದು, SIT ರಚನೆ ಬಗ್ಗೆ ಶೀಘ್ರದಲ್ಲೇ ನಿರ್ಧಾರ ತಿಳಿಸುವ ಭರವಸೆ ನೀಡಿದ್ದಾರಂತೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲ ಶಿವು ಕೊಲೆ ಪ್ರಕರಣದಲ್ಲಿ ಬಿಜೆಪಿಯ ಶಾಸಕ ಭೈರತಿ ಬಸವರಾಜು ಹೆಸರು ಸೇರಿದಂತೆ 6 ಜನರ ವಿರುದ್ಧ FIR ದಾಖಲಾಗಿದೆ. ಆದರೆ ಶಾಸಕ ಭೈರತಿ ಬಸವರಾಜು ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಭೇಟಿ ಮಾಡಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಫೋಟೋ ತೆಗೆಸಿಕೊಂಡ ಮಾತ್ರಕ್ಕೆ ಅಪರಾಧಿ ಎನ್ನುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ವಿಜೇಂದ್ರ ಅವರ ವಾದ. ಇದೆಲ್ಲದರ ಮಧ್ಯೆ A1 ಜಗದೀಶ್ ಜೊತೆಗೆ ಭೈರತಿ ಬಸವರಾಜು ಕುಂಭಮೇಳಕ್ಕೆ ಹೋಗಿರುವಂತಹ ಫೋಟೋ ವೈರಲ್ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದ ಸಾರಿಗೆ ನೌಕರರು ಆಗಸ್ಟ್ 5ರಿಂದ ಸಾರಿಗೆ ಮುಷ್ಕರಕ್ಕೆ ನಿರ್ಧಾರ ಮಾಡಿದ್ದಾರೆ. ಸಾರಿಗೆ ನೌಕರರ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ಬರಾವ್ ಮಾತನಾಡಿ, ಅನಿರ್ದಿಷ್ಟಾವಧಿ ಸಾರಿಗೆ ನೌಕರರ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. 4 ನಿಗಮಗಳ ನೌಕರರು ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದರು. 38 ತಿಂಗಳ ಅರಿಯರ್ಸ್ ಸೇರಿದಂತೆ ಕಳೆದ ಬಾರಿ ಮುಷ್ಕರದ ವೇಳೆ ಕೆಲಸದಿಂದ ತೆಗೆದುಹಾಕಿದ್ದ ನೌಕರರನ್ನ ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಅವ್ಯವಹಾರ ನಡೆದಿದೆ ಅಂತ ಆರೋಪ ಮಾಡಿರುವ ಬಿಜೆಪಿ ನಾಯಕರು ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾದ ಅಶ್ವತ್ಥ ನಾರಾಯಣ್, SR ವಿಶ್ವನಾಥ್ ಹಾಗೂ ಮುನಿರಾಜು ಸರ್ಕಾರದ ವಿರುದ್ಧ ದೂರು ಸಲ್ಲಿಸಿದ್ದಾರೆ. ದೂರುದಾರರ ಪರ ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ವಾದ ಮಂಡಿಸಿದ್ದು, ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಗಾಳಿ ಆಂಜನೇಯ ದೇವಸ್ಥಾನ ವಶಕ್ಕೆ ಪಡೆದ ಸರ್ಕಾರದ ನಿರ್ಧಾರ ತಪ್ಪಲ್ಲ ಅಂತ ಹೈಕೋರ್ಟ್ ಪೀಠ ತಿಳಿಸಿದೆ. ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವ ಕಾರಣಕ್ಕಾಗಿ ಮುಜರಾಯಿ ಇಲಾಖೆ ವಶಕ್ಕೆ ಪಡೆದು ಆಡಳಿತಾಧಿಕಾರಿಯನ್ನು ನೇಮಕ ಮಾಡಲಾಗಿತ್ತು. ಸರ್ಕಾರದ ನಿರ್ಧಾರವನ್ನು ಪ್ರಶ್ನೆ ಮಾಡಿದ ದೇವಸ್ಥಾನದ ಟ್ರಸ್ಟ್ ಮಧ್ಯಂತರ ತಡೆ ನೀಡಲು ಮನವಿ ಮಾಡಿತ್ತು. ಆದರೆ ತಡೆ ನೀಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿ ವಿಚಾರಣೆ 2 ವಾರ ಮುಂದೂಡಿಕೆ ಮಾಡಿದೆ. ರಾಜ್ಯ ಸರ್ಕಾರ ಟನಲ್ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನ ಮಾಡಿದೆ. 2 ಪ್ಯಾಕೇಜ್ಗಳಲ್ಲಿ ಟನಲ್ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಕರೆದಿದ್ದು, ಮೊದಲ ಹಂತದಲ್ಲಿ ಬೆಂಗಳೂರಿನ ಹೆಬ್ಬಾಳ ಜಂಕ್ಷನ್ನಿಂದ ರೇಸ್ ಕೋರ್ಸ್ ಜಂಕ್ಷನ್ವರೆಗೆ 8.8 ಕಿಲೋಮೀಟರ್ 3 ಪಥದ ರಸ್ತೆ ಹಾಗೂ ಇದಕ್ಕಾಗಿ 8,770 ಕೋಟಿ ರೂಪಾಯಿಗಳ ಟೆಂಡರ್ ಮತ್ತು 2ನೇ ಹಂತದಲ್ಲಿ ಹೆಬ್ಬಾಳ ಜಂಕ್ಷನ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ತನಕ 8.8 ಕಿಲೋಮೀಟರ್ನ ಸುರಂಗ ಮಾರ್ಗಕ್ಕೆ 8,928 ಕೋಟಿ ರೂಪಾಯಿಗೆ ಟೆಂಡರ್ ಆಹ್ವಾನಿಸಿದೆ. ಇದು ಲೂಟಿ ಯೋಜನೆ ಅಂತ ವಿಜೇಂದ್ರ ಹಾಗೂ ಛಲವಾದಿ ನಾರಾಯಣಸ್ವಾಮಿ, ತೇಜಸ್ವಿ ಸೂರ್ಯ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಮುಖಂಡ ಮಾಜಿ ಸಚಿವ ಕೆ ಶಿವನಗೌಡ ನಾಯಕಗೆ ಸಂಕಷ್ಟ ಶುರುವಾಗಿದೆ. ನವಿಲುಗರಿಯ ಹಾರ ಹಾಕಿಸಿಕೊಂಡಿರುವ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ರಾಯಚೂರಿನಲ್ಲಿ ದೂರು ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಶಿವನಗೌಡ ನಾಯಕ್, ನವಿಲುಗರಿಯ ಹಾರ ಧರಿಸಿದ್ದು ಸತ್ಯ, ಯಾರು ಅಭಿಮಾನಿಗಳು ತಂದು ಹಾಕಿದ್ದಾರೆ, ಹಾಕಬಾರದಾಗಿತ್ತು ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಶಿವನಗೌಡ ನಾಯಕ್ ಆಗಲಿ ಯಾರೇ ಸಾರ್ವಜನಿಕರೇ ಆಗಲಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಮ್ಯಾರಥಾನ್ ಓಟಗಾರ 114 ವರ್ಷದ ಫೌಜಾದ್ ಸಿಂಗ್ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಕೆನಡಾ ಪ್ರಜೆ ಅಮೃತ್ಪಾಲ್ ಸಿಂಗ್ ಎಂಬಾತನನ್ನ ಪಂಜಾಬ್ ಪೊಲೀಸರು ಬಂಧಿಸಿದ್ದಾರೆ. ಜಲಂಧರ್ ಪಠಾಣ್ಕೋಟ್ ಹೆದ್ದಾರಿಯಲ್ಲಿ ಫೌಜಾದ್ ಸಿಂಗ್ಗೆ ಅಪಘಾತ ಮಾಡಿ ಎಸ್ಕೇಪ್ ಆಗಿದ್ದ CCTV ದೃಶ್ಯ ಆಧರಿಸಿ ಕೇವಲ 30 ಗಂಟೆಯ ಅಂತರದಲ್ಲಿ 26 ವರ್ಷದ ಅಮೃತ್ಪಾಲ್ ಸಿಂಗ್ನನ್ನ ಬಂಧಿಸಲಾಗಿದೆ. ಜುಲೈ 21ರಿಂದ ಆಗಸ್ಟ್ 21ರ ತನಕ ಸಂಸತ್ ಮಳೆಗಾಲದ ಅಧಿವೇಶನ ನಡೆಯಲಿದೆ. ಈ ಸಲ ಜಾತಿ ಜನಗಣತಿ, ಆಪರೇಷನ್ ಸಿಂಧೂರ್, ಬಾಲ್ಸೋರ್ ಪ್ರಕರಣ ಸೇರಿದಂತೆ ಹಲವು ವಿಷಯಗಳನ್ನು ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡು ರೆಡಿಯಾಗ್ತಾ ಇದ್ದಾವೆ. ಇದೇ ವಿಷಯದಲ್ಲಿ ಮಾತನಾಡಿರುವ ಕಾಂಗ್ರೆಸ್ನ ರಾಜ್ಯಸಭೆ ಸದಸ್ಯ ಜಯರಾಮ್ ರಮೇಶ್, ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದರು. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ 23 ಸಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಬಗ್ಗೆ ಮೋದಿ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದರು. ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಇವತ್ತು ಮುಂಜಾನೆ ಗಾಜಾದಲ್ಲಿ ಭಾರೀ ಸ್ಫೋಟವಾಗಿದೆ.
ದಕ್ಷಿಣ ಇಸ್ರೇಲ್ನಿಂದ ಗಾಜಾ ಮೇಲೆ ದಾಳಿ ನಡೆಸಿದ ನೆತನ್ಯಾಹು ಸರ್ಕಾರದ ಸೈನಿಕರು ನಡೆಸಿದ ದಾಳಿಗೆ 78 ಜನ ಜೀವ ಬಿಟ್ಟಿದ್ದಾರೆ. ಗಾಜಾ ಪ್ರತಿದಾಳಿಯಿಂದಾಗಿ 3 ಇಸ್ರೇಲ್ ಸೈನಿಕರು ಕೂಡ ಹತರಾಗಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇನ್ನು ಮುಂದೆ ಬಂಗಾಳಿ ಭಾಷೆ ಬಿಟ್ಟರೆ ಬೇರೆ ಭಾಷೆಯನ್ನು ಮಾತಾಡೋದೇ ಇಲ್ವಂತೆ. ಬಿಜೆಪಿ ಆಡಳಿತ ಇರುವ ರಾಜ್ಯಗಳಲ್ಲಿ ಬಂಗಾಳಿ ಭಾಷಿಗರನ್ನ ಟಾರ್ಗೆಟ್ ಮಾಡಿ ಬಂಧಿಸುವ ಕೆಲಸ ನಡೀತಿದೆ ಅಂತ ಆರೋಪಿಸಿದರು. ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಕೂಡ ನಡೆಸಿದರು. ರ್ಯಾಲಿ ನಡೆದ ಬಳಿಕ ಸಮಾವೇಶದಲ್ಲಿ ಬಂಗಾಳಿ ಮಾತನಾಡಲು ನಿರ್ಧಾರ ಮಾಡಿದ್ದೇನೆ, ನಿಮಗೆ ಸಾಧ್ಯ ಆದರೆ ನನ್ನನ್ನು ಬಂಧಿಸಿ ಅಂತಾನು ಸವಾಲು ಹಾಕಿದ್ರು. ರಾಹುಲ್ ಗಾಂಧಿ ವೀರ್ ಸಾವರ್ಕರ್ ಬಗ್ಗೆ ಓದಿಕೊಳ್ಳಲು ನಿರ್ದೇಶನ ನೀಡಬೇಕು ಅಂತ ಹಾಕಿದ್ದ ಅರ್ಜಿಯನ್ನು ಬಾಂಬೆ ಹೈಕೋರ್ಟ್ ವಜಾ ಮಾಡಿದೆ. ಅಭಿನವ್ ಭಾರತ್ ಕಾಂಗ್ರೆಸ್ನ ಮುಖ್ಯಸ್ಥ ಪಂಕಜ್ ಕುಮುದ್ ಚಂದ್ರ ಅರ್ಜಿ ಹಾಕಿದ್ರು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಏನೇನೋ ಹೇಳಿ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ, ಮುಂದೆ ಪ್ರಧಾನಿ ಆದರೆ ವಿನಾಶ ಆಗುತ್ತೆ ಅಂತ ಹೇಳಿದರು. ಆಗ ನ್ಯಾಯಮೂರ್ತಿಯವರು ಅವರು ಪ್ರಧಾನಿ ಆಗ್ತಾರೆ ಅನ್ನೋ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾ ಅಂತಾನು ಕೂಡ ಪ್ರಶ್ನಿಸಿದ್ದಾರೆ. ಭಾರತದ ಸೇನಾ ಬತ್ತಳಿಕೆಗೆ ಮುಂದಿನ ವಾರ 3 ಅಪಾಚೆ ಹೆಲಿಕಾಪ್ಟರ್ಗಳು ಸೇರ್ಪಡೆ ಆಗಲಿವೆ. ಜುಲೈ 21ರಂದು ಅಮೆರಿಕದ ಹಿಂಡನ್ ಏರ್ಫೋರ್ಸ್ ಸ್ಟೇಷನ್ನಿಂದ ಅಪಾಚೆ ಯುದ್ಧ ಹೆಲಿಕಾಪ್ಟರ್ಗಳು ಭಾರತಕ್ಕೆ ಬರಲಿವೆ. ಈ ಅಪಾಚೆ ಹೆಲಿಕಾಪ್ಟರ್ಗಳನ್ನು ಪಾಕಿಸ್ತಾನ ಗಡಿಯಲ್ಲಿ ನಿಯೋಜನೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಉತ್ತರ ಪ್ರದೇಶದ ಹರ್ದೋಯ್ನ ಕೀರ್ತಿ ಕೃಷ್ಣ ಮಕ್ಕಳ ಆಸ್ಪತ್ರೆಯಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಆಸ್ಪತ್ರೆಯ ಬೇಸ್ಮೆಂಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಆಸ್ಪತ್ರೆಯನ್ನೆಲ್ಲ ಆವರಿಸಿಕೊಳ್ತು. ತಕ್ಷಣ 20 ಮಕ್ಕಳನ್ನು ರಕ್ಷಿಸಿ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಸರ್ಕಾರ ನೀಡುವ ಹಾಲಿನ ಪೌಡರ್ ತೂಕದಲ್ಲಿ ವ್ಯತ್ಯಾಸ ಆಗಿದ್ದ ಬಗ್ಗೆ ನ್ಯೂಸ್ 18 ಸುದ್ದಿ ಪ್ರಸಾರ ಮಾಡಿತ್ತು. ಸುದ್ದಿ ನೋಡಿದ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ತಡಸ ಅಂಗನವಾಡಿ ಕೇಂದ್ರಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಕೆಎಂಎಫ್ ಸೇರಿದಂತೆ ಯಾರೇ ಅಧಿಕಾರಿಗಳಿಂದ ತಪ್ಪಾಗಿದ್ರೂ ಕ್ರಮ ಜರುಗಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ನಾಳೆ ವಿಚಾರಣೆಗೆ ಬರಲಿದೆ. ಈ ಮಧ್ಯೆ ಹೈಕೋರ್ಟ್ ಆದೇಶದ ಮೇರೆಗೆ ದರ್ಶನ್ ಡೆವಿಲ್ ಶೂಟಿಂಗ್ಗಾಗಿ ಥಾಯ್ಲೆಂಡ್ಗೆ ಹೊರಟಿದ್ದಾರೆ. 11 ದಿನಗಳ ಕಾಲ ಥಾಯ್ಲೆಂಡ್ನಲ್ಲಿ ಚಿತ್ರೀಕರಣ ನಡೆಯಲಿದ್ದು ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ನಿರ್ಮಾಪಕ, ನಿರ್ದೇಶಕರ ಜೊತೆಗೆ ವಿದೇಶಕ್ಕೆ ಹಾರಿದ್ದಾರೆ. ರಾಜ್ಯದಲ್ಲಿ ಅಲ್ಲಲ್ಲಿ ಮಳೆಯಾಗ್ತಾ ಇದ್ದು ನಾಳೆ ಚಿಕ್ಕಮಗಳೂರು, ಕೊಡಗು, ಹಾಸನ ಜಿಲ್ಲೆಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಮೈಸೂರು, ಬೆಂಗಳೂರು ಸೇರಿದಂತೆ 10 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಎಐಸಿಸಿಯ ಒಬಿಸಿ ಸಲಹಾ ಮಂಡಳಿಯ ಸಭೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಈ ಸಭೆಯನ್ನು ನಡೆಸಿ, ಇದೇ ಸಭೆಯಲ್ಲಿ ಒಬಿಸಿ ಸಲಹಾ ಮಂಡಳಿಯು ಬೆಂಗಳೂರು ಡಿಕ್ಲರೇಷನ್ ಹೆಸರಿನಲ್ಲಿ ನಿರ್ಣಯಗಳನ್ನು ಅಂಗೀಕಾರ ಮಾಡಿದೆ. ಮುಂಬರುವ ದೇಶದ ಪ್ರಮುಖ ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಅಹಿಂದ ಸೂತ್ರವನ್ನು ಹೆಣೆಯೋದಕ್ಕೆ ಸಜ್ಜಾಗಿದೆ. ಈ ಮೂಲಕ ಸೋತು ಸುಣ್ಣವಾಗಿರುವಂತಹ ಕಾಂಗ್ರೆಸ್ಗೆ ಕರ್ನಾಟಕದ ಜಾತಿ ಸಮೀಕರಣದ ಟಾನಿಕ್ ಕೊಡಿಸುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಮುಂಬರುವ ಬಿಹಾರ ವಿಧಾನಸಭೆ ಚುನಾವಣೆ, ಕರ್ನಾಟಕದ ಪಂಚಾಯಿತಿ ಮತ್ತು ಬಿಬಿಎಂಪಿ ಚುನಾವಣೆಗಳ ಜೊತೆಗೆ ಬಹುಮುಖ್ಯವಾಗಿ 2029ರ ಲೋಕಸಭೆ ಚುನಾವಣೆಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಅದಕ್ಕಾಗಿಯೇ ಅಹಿಂದ ವರ್ಗದವರ ಓಲೈಕೆಗೆ ಈಗಿನಿಂದಲೇ ರಣತಂತ್ರಗಳನ್ನು ರೂಪಿಸುತ್ತಿದೆ. ಅಹಿಂದ ನಾಯಕ ಅಂತಾನೆ ಹೆಸರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲೇ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಮೊಟ್ಟ ಮೊದಲ ಒಬಿಸಿ ಸಲಹಾ ಮಂಡಳಿ ಸಭೆ ನಡೆಸಿದ್ರು. ಎಐಸಿಸಿ ಒಬಿಸಿ ಘಟಕದ ಅಧ್ಯಕ್ಷ ಅನಿಲ್ ಜೈಹಿಂದ್, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಬಿಕೆ ಹರಿಪ್ರಸಾದ್, ಮಾಜಿ ಸಿಎಂಗಳಾದ ಅಶೋಕ್ ಗೆಹ್ಲೋಟ್, ಭೂಪೇಶ್ ಬಘೇಲ್, ನಾರಾಯಣ ಸ್ವಾಮಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು. ಅಖಿಲ ಭಾರತ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಸಭೆ ನಡೆಸಿದೆ. ನಾನು ಬೆಂಗಳೂರು ಡಿಕ್ಲರೇಷನ್ ನಿರ್ಣಯವನ್ನು ಮಂಡಿಸಿದೆ. ಸಭೆ ಸರ್ವಾನುಮತದಿಂದ ಆ ನಿರ್ಣಯವನ್ನು ಅಂಗೀಕಾರ ಮಾಡಿತು. ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಒಟ್ಟು 3 ನಿರ್ಣಯಗಳಿಗೆ ಅಂಗೀಕಾರ ಸಿಕ್ತು. ಬೆಂಗಳೂರಿನ ಡಿಕ್ಲರೇಷನ್ ಅನ್ನು ಮಂಡಿಸಿದ ಸಿಎಂ ಸಿದ್ದರಾಮಯ್ಯ ಸರ್ವಾನುಮತದ ಒಪ್ಪಿಗೆ ಪಡೆದುಕೊಂಡಿದ್ದಾರೆ.
ಕಾಂಗ್ರೆಸ್ ಒಬಿಸಿ ನಾಯಕತ್ವ ಭಾಗಿದಾರಿ ಸಮ್ಮೇಳನವನ್ನ ಯಶಸ್ವಿಯಾಗಿ ನೆರವೇರಿಸಲು ನಿರ್ಣಯ ಕೈಗೊಳ್ಳಲಾಗಿದೆ. ಈ ಸಮಾವೇಶವನ್ನ ಜುಲೈ 25ರಂದು ದೆಹಲಿಯ ಟಾಲ್ಕಟೋರಾ ಮೈದಾನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಉದ್ಘಾಟಿಸಲಿದ್ದಾರೆ. ಇದು ಮೊದಲ ನಿರ್ಣಯ. ಭಾರತೀಯ ಗಣತಿ ಆಯೋಗದ ಮೂಲಕ ರಾಷ್ಟ್ರೀಯ ಮಟ್ಟದ ಜಾತಿಗಣತಿ ಮಾಡಬೇಕು ಎಂದು ನಿರ್ಣಯಿಸಲಾಗಿದೆ. ಈ ಜಾತಿಗಣತಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಉದ್ಯೋಗ, ರಾಜಕೀಯ ವಿಚಾರಗಳನ್ನು ಪರಿಗಣಿಸಬೇಕು. ತೆಲಂಗಾಣ ರಾಜ್ಯದ ಜಾತಿಗಣತಿಯನ್ನ ಮಾದರಿಯಾಗಿ ಪರಿಗಣಿಸಬೇಕಂತ ಎರಡನೇ ನಿರ್ಣಯ ಮಾಡಿದ್ದಾರೆ. ದೇಶದಲ್ಲಿರುವ ಈಗಿರುವ 50% ಮೀಸಲಾತಿ ಮಿತಿಯನ್ನ ತೆಗೆದುಹಾಕಿ 75% ಮೀಸಲಾತಿ ಕಲ್ಪಿಸಲು ನಿರ್ಣಯ ಕೈಗೊಂಡಿದ್ದು, ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಮೀಸಲಾತಿ ಕಲ್ಪಿಸಲು ಮೂರನೇ ನಿರ್ಣಯ ಅಂಗೀಕರಿಸಿದ್ದಾರೆ. न्याय योद्धा राहुल गांधी जी, न्याय योद्धा राहुल गांधी जी, ಇದೇ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರು ಕೈಗೊಂಡ ದೊಡ್ಡ ನಿರ್ಣಯ ಅಂದ್ರೆ ರಾಹುಲ್ ಗಾಂಧಿಗೆ ನ್ಯಾಯಯೋಧ ಅನ್ನೋ ಬಿರುದು. ಇನ್ನು ಮುಂದೆ ರಾಹುಲ್ ಗಾಂಧಿ ಅವರನ್ನ ನ್ಯಾಯಯೋಧ ರಾಹುಲ್ ಗಾಂಧಿ ಅಂತಾನೆ ಕರೆಯಲು ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ನಿರ್ಣಯ ಕೈಗೊಂಡ್ರು. ಇದಕ್ಕೆ ಪೂರಕವಾಗಿ ಒಬಿಸಿ ಸಭೆ ನಿರ್ಣಯಗಳನ್ನ ಹೇಳುವಾಗ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರೀಯ ಒಬಿಸಿ ಅಧ್ಯಕ್ಷ ಡಾಕ್ಟರ್ ಜೈಹಿಂದ್ ಕೂಡ ನ್ಯಾಯಯೋಧ ರಾಹುಲ್ ಗಾಂಧಿ ಅಂತಾನೆ ಉಚ್ಚರಿಸಿದ್ರು. कांग्रेस ओबीसी लीडरशिप भागीदारी न्याय सम्मेलन a grand success on July 25 at Talkotara Stadium in New Delhi. The Sammelan shall be inaugurated by our Honorable Congress President Shri Mallikarjun Kharge ji, and the concluding address will be by Leader of Opposition in Lok Sabha, Nyaya Yodha Rahul Gandhi ji. unanimously thank Nyaya Yodha Rahul Gandhi ji for courageously taking up the cause of social justice for the marginalized sections of the society in our country, and for having stood up for the cause of the backward classes in particular. ರಾಹುಲ್ ಗಾಂಧಿ ಅವರಿಗೆ ನ್ಯಾಯಯೋಧ ಅನ್ನೋ ಬಿರುದು ಕೊಟ್ಟ ಬೆನ್ನಲ್ಲೇ ಒಬಿಸಿ ಸಲಹಾ ಮಂಡಳಿ ಸಭೆಯನ್ನ ಬಿಜೆಪಿ ನಾಯಕರು ಲೇವಡಿ ಮಾಡಿದ್ರು. ಸಿದ್ದರಾಮಯ್ಯನವರೇ ಅಹಿಂದ ಚಾಂಪಿಯನ್ ಅಂತ ಕರೆಸಿಕೊಳ್ಳೋ ನೀವು ರಾಹುಲ್ ಗಾಂಧಿ ಆದೇಶಿಸಿದ್ರು ಅಂತ ಕಾಂತರಾಜು ವರದಿಯನ್ನ ಕಸದ ಬುಟ್ಟಿಗೆ ಹಾಕಿದ್ರಲ್ಲ ಅಂತ, ಇದೇನಾ ಹಿಂದುಳಿದ ವರ್ಗಗಳ ಮೇಲೆ ನಿಮಗೆ ಇರುವ ಕಾಳಜಿ ಅಂತ ಪ್ರಶ್ನೆ ಹಾಕಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಸಿದ್ದರಾಮಯ್ಯನವರೇ, ಬಹಳ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ತಮ್ಮನ್ನ ತಾವೇನೋ ಕರೆದುಕೊಳ್ತೀರಿ, ಅಹಿಂದ ಚಾಂಪಿಯನ್ ಅಂತೇಳಿ ತಮ್ಮನ್ನ ತಾವೇನು ಕರೆದುಕೊಳ್ತೀರಿ. ಏನು ಇತ್ತೀಚೆಗೆ ಕಾಂತರಾಜ್ ವರದಿಯನ್ನ ನಾವು ಮಂಡನೆ ಮಾಡ್ತೇವೆ, ಮುಂದಿನ ಕ್ಯಾಬಿನೆಟ್ ಅಲ್ಲಿ ಮಂಡನೆ ಮಾಡ್ತೇವೆ ಅಂತೇಳಿ ಬೊಗಳೆ ಹೊಡಿತಾ ಇದ್ರಲ್ಲ, ದೆಹಲಿಯಿಂದ ದೂರವಾಣಿ ಕರೆ ಬಂದ ನಂತರದಲ್ಲಿ ರಾಹುಲ್ ಗಾಂಧಿ ಅವರು ಆದೇಶ ಮಾಡಿದ್ದಾರೆ ಅಂತೇಳಿ ಕಾಂತರಾಜ್ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿದ್ರಲ್ಲ ಸಿದ್ದರಾಮಯ್ಯನವರೇ, ಅವಾಗೆಲ್ಲ ಹೋಗಿತ್ತು ನಿಮ್ಮ ಕಾಳಜಿ, ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿ? ವಿಪಕ್ಷಗಳ ಆರೋಪಗಳ ಮಧ್ಯೆನೂ ಕಾಂಗ್ರೆಸ್ ನಾಯಕರು ಒಂದಷ್ಟು ಕಾರ್ಯಸೂಚಿಗಳನ್ನು ರೂಪಿಸಿದ್ದಾರೆ. ಎಲ್ಲ ರಾಜ್ಯದ ರಾಜಧಾನಿಯಲ್ಲಿ ಹಿಂದುಳಿದ ವರ್ಗಗಳ ಪರವಾಗಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲು ನಿರ್ಧಾರವಾಗಿದೆ. ದೇಶಾದ್ಯಂತ ಹಿಂದುಳಿದ ವರ್ಗಗಳ ನಾಯಕತ್ವ ಬೆಳೆಸಲು ತೀರ್ಮಾನಿಸಿದ್ದಾರೆ. ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ಕಾರ್ಯಕರ್ತರಿಗೆ ನಿರಂತರ ಕಾರ್ಯಾಗಾರ ನಡೆಸಲು ತೀರ್ಮಾನಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಹೊಸ ಕೈಗಾರಿಕೆಗಳು ಬರಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಆಗ ಜನರ ಜೀವನ ಕೂಡ ಸುಧಾರಿಸುತ್ತೆ, ರಾಜ್ಯದ ಆರ್ಥಿಕೆಯೂ ಕೂಡ ಬೆಳೆಯುತ್ತೆ. ಆದರೆ ಇದೆಲ್ಲ ಆಗಬೇಕಂತ ಹೇಳಿದಾಗ ಸಹಜವಾಗಿಯೇ ಕೈಗಾರಿಕೆಗಳು ಬರೋದಕ್ಕೆ ಭೂಮಿ ಬೇಕಾಗತ್ತೆ. ಇದರ ನಡುವೆ ರೈತರು ವಿರೋಧಿಸುವ ಕಾರಣಕ್ಕಾಗಿ ಭೂಸ್ವಾಧೀನ ಪ್ರಕ್ರಿಯೆಯಿಂದ 1777 ಎಕರೆಯಷ್ಟು ಪ್ರದೇಶವನ್ನು ಕೈಬಿಡುವಂತಹ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಘೋಷಣೆಯನ್ನು ಮಾಡಿತು. ಕರ್ನಾಟಕದಲ್ಲಿ ಇರೋದೇ ಕೇವಲ 1777 ಎಕರೆ ಜಮೀನು ಏನೋ ಅನ್ನುವಂತಹ ರೀತಿಯಲ್ಲಿ ಆಂಧ್ರ ಸರ್ಕಾರ ಉದ್ಯಮಿಗಳನ್ನು ಏಕಾಏಕಿ ಕರ್ನಾಟಕ ಬಿಟ್ಟು ಬನ್ನಿ ಅನ್ನುವಂಥ ಮುಕ್ತ ಆಹ್ವಾನ ಕೊಡೋದಕ್ಕೆ ಹೊರಟಿದೆ. ಇದು ಈಗ ರಾಜ್ಯ ಸರ್ಕಾರದ ಕೆಂಗಡಿಗೂ ಗುರಿಯಾಗಿದ್ದು ಆಂಧ್ರದ ಸಚಿವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನಾವು ಈ ಜಮೀನನ್ನು ಸಂಪೂರ್ಣವಾಗಿ ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ.
ಅಬ್ಬಬ್ಬಾ, ನಮ್ಮ ರೈತರ ಸಂಭ್ರಮ ನೋಡ್ತಿದ್ರೆ ನಿಜಕ್ಕೂ ಖುಷಿಯಾಗತ್ತೆ. ಅನ್ನದಾತ ನಗ್ತಾಗಿದ್ರೆ ದೇಶಕ್ಕೆ ಬರ ಬರಲ್ಲ ಅಂತ ಹಿರಿಯರು ಹೇಳೋ ಮಾತು ಈ ರೈತರ ಖುಷಿ ನೋಡಿದ್ರೆ ನಿಜ ಅನಿಸತ್ತೆ. ಯಾಕಂದ್ರೆ 3 ವರ್ಷಗಳಿಂದ ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿ 1777 ಎಕರೆ ಭೂಸ್ವಾಧೀನ ವಿರೋಧಿಸುತ್ತಿದ್ದ ರೈತರಿಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸಿಹಿ ಸುದ್ದಿ ಕೊಟ್ಟಿದ್ರು. ಬಲವಂತವಾಗಿ ರೈತರ ಭೂಮಿ ಸ್ವಾಧೀನ ಮಾಡಲ್ಲ ಅಂತ ಭೂಸ್ವಾಧೀನ ಪ್ರಕ್ರಿಯೆಯನ್ನೇ ರದ್ದು ಮಾಡಲು ಆದೇಶಿಸಿದ್ರು. ಇದು ರೈತರ ಹೋರಾಟಕ್ಕೆ ಸಿಕ್ಕ ಪ್ರತಿಫಲ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದ್ರೆ ಇದೇ ಖುಷಿ ಮಧ್ಯೆ ರಾಜ್ಯ ಸರ್ಕಾರದ ಕನಸಿನ ಕೈಗಾರಿಕಾ ಕಾರಿಡಾರ್ ಮುಚ್ಚಿ ಹೋಗುವ ಆತಂಕ ಎದುರಾಗಿದೆ. ದೇವನಹಳ್ಳಿ ಸುತ್ತ ಭೂಸ್ವಾಧೀನ ಕೈಬಿಡ್ತಿದ್ದಂತೆ ಏರೋಸ್ಪೇಸ್ ಉದ್ಯಮಿಗಳಿಗೆ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಪುತ್ರ ಗಾಳ ಹಾಕಿದ್ದಾರೆ. ಆಂಧ್ರಪ್ರದೇಶದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ನಾರಾ ಲೋಕೇಶ್ ಏರೋಸ್ಪೇಸ್ ಉದ್ಯಮಿಗಳನ್ನ ಕರ್ನಾಟಕ ಬಿಟ್ಟು ಬನ್ನಿ ಅಂತ ಬಹಿರಂಗ ಆಹ್ವಾನ ನೀಡಿದ್ದಾರೆ. ಆತ್ಮೀಯ ಏರೋಸ್ಪೇಸ್ ಉದ್ಯಮಿಗಳೇ, ಸುದ್ದಿ ಕೇಳಿ ಬೇಸರವಾಯಿತು. ನಿಮಗಾಗಿ ನನ್ನ ಬಳಿ ಇದಕ್ಕಿಂತ ಉತ್ತಮ ಐಡಿಯಾ ಇದೆ. ನೀವು ಆಂಧ್ರಪ್ರದೇಶವನ್ನ ಏಕೆ ನೋಡಬಾರದು? ಅತ್ಯುತ್ತಮ ಪ್ರೋತ್ಸಾಹ ಧನ ಕೊಡ್ತೀವಿ. 8,000 ಎಕರೆಗೂ ಹೆಚ್ಚು ಬಳಸಲು ಸಿದ್ಧವಾದ ಭೂಮಿ ರೆಡಿ ಇದೆ. ಬೆಂಗಳೂರಿಂದ ಕೂಗಳತೆ ದೂರದಲ್ಲೇ ಇದೆ. ಆಕರ್ಷಕ ಏರೋಸ್ಪೇಸ್ ನೀತಿಯನ್ನ ನಾವು ನಿಮಗಾಗಿ ಮಾಡಿಕೊಡ್ತೀವಿ. ಶೀಘ್ರದಲ್ಲೇ ನಿಮ್ಮ ಭೇಟಿ ನಿರೀಕ್ಷಿಸುತ್ತೇನೆ. ಬನ್ನಿ ಕೂತು ಚರ್ಚಿಸೋಣ. ಇದು ಭೂಸ್ವಾಧೀನಕ್ಕೆ ಹೊರಡಿಸಿದ್ದ ಫೈನಲ್ ನೋಟಿಫಿಕೇಶನ್. ಕರ್ನಾಟಕ ಸರ್ಕಾರ ರದ್ದು ಮಾಡ್ತಿದ್ದಂತೆ ಆಂಧ್ರ ಸಚಿವ ಮಾಡಿರುವ ಎಕ್ಸ್ಪೋಸ್ಟ್. ಕಳೆದ ಜೂನ್ 25ರಂದು ಇದೇ ನಾರಾ ಲೋಕೇಶ್ ಮೈಸೂರಿನ ಹೆಮ್ಮೆಯ ಬೆಲ್ಲದ್ ಹುಲಿರಂ ಕಂಪನಿಗೂ ಆಹ್ವಾನ ಕೊಟ್ಟಿದ್ರು. ಕರ್ನಾಟಕದ ತೆರಿಗೆ ನೀತಿ ದುಬಾರಿಯಾಗ್ತಿದೆ ಅಂದಿದ್ದ ಬೆನ್ನಲ್ಲೇ ಹುಲಿರಂ ಕಂಪನಿಯನ್ನ ಆಂಧ್ರಪ್ರದೇಶಕ್ಕೆ ಆಹ್ವಾನಿಸಿದ್ರು. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿರುವ HAL ಉತ್ಪಾದನಾ ಘಟಕವನ್ನು ಆಂಧ್ರಕ್ಕೆ ಸ್ಥಳಾಂತರಿಸುವಂತೆ ನಾಯ್ಡು ಸರ್ಕಾರ ಕೇಂದ್ರದ ಮೇಲೆ ಒತ್ತಡ ಹಾಕಿತ್ತು. ವಿರೋಧ ಹೆಚ್ಚಾಗ್ತಿದ್ದಂತೆ ತಣ್ಣಗಾಗಿತ್ತು. ಈಗ ದೇವನಹಳ್ಳಿ ತಾಲೂಕಿನಲ್ಲಿ ಆಗಬೇಕಿದ್ದ ಏರೋಸ್ಪೇಸ್ ನಿರ್ಮಾಣಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ರದ್ದಾಗ್ತಿದ್ದಂತೆ ಆಂಧ್ರ ಸಚಿವರ ಕಣ್ಣು ಕರ್ನಾಟಕದ ಉದ್ಯಮಗಳ ಮೇಲೆ ಬಿದ್ದಿದೆ. ವಿಷಯದ ಗಂಭೀರತೆ ಅರಿತ ಕೈಗಾರಿಕಾ ಸಚಿವ MB ಪಾಟೀಲ್ ಕೂಡ ಎಕ್ಸ್ ಮೂಲಕವೇ ಮೊದಲು ತಿರುಗೇಟು ಕೊಟ್ರು. ಕರ್ನಾಟಕ ಕೇವಲ ಭೂಮಿಯನ್ನ ನೀಡುವುದಿಲ್ಲ, ಭಾರತದ ನಂಬರ್ 1 ಏರೋಸ್ಪೇಸ್ ಮತ್ತು ರಕ್ಷಣಾ ವ್ಯವಸ್ಥೆ ನಿರ್ಮಿಸಿದೆ. ನಾವು ದಶಕಗಳಿಂದ ದೇಶದ ಪ್ರಬಲ ಏರೋಸ್ಪೇಸ್ ನೆಲೆ ನಿರ್ಮಿಸಿದ್ದೇವೆ. ಭಾರತದ ಏರೋಸ್ಪೇಸ್ ಉತ್ಪಾದನೆಗೆ 65% ಕೊಡುಗೆ ನೀಡಿದೆ. ಕರ್ನಾಟಕ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ. ಇದು ಕೇವಲ ಭೂಮಿಯ ಬಗ್ಗೆ ಅಲ್ಲ, ಪ್ರತಿಭೆ, ನಾವೀನ್ಯತೆ ಬಗ್ಗೆ ಏನು, ಯಾವಾಗ, ಹೇಗೆ ಮಾಡಬೇಕು ಎಂದು ನಮಗೆ ತಿಳಿದಿದೆ. ಕರ್ನಾಟಕ $1 ಟ್ರಿಲಿಯನ್ ಆರ್ಥಿಕತೆ ತಲುಪುವ ಮೊದಲ ರಾಜ್ಯವಾಗಲಿದೆ. ಏರೋಸ್ಪೇಸ್ ಮಾತ್ರವಲ್ಲ, ಹಲವು ಹೊಸ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದೆ. ಈಗಾಗಲೇ ಅಸ್ತಿತ್ವದಲ್ಲಿರುವ ಕೈಗಾರಿಕೆಗಳನ್ನು ಇಲ್ಲಿ ವಿಸ್ತರಿಸುತ್ತಿದ್ದೇವೆ. ಅಭಿವೃದ್ಧಿ ಮತ್ತು ಹೂಡಿಕೆ ಅಗತ್ಯವಿರೋ ಭೂಮಿ, ಪರಿಸರವನ್ನ ರಾಜ್ಯ ಕೊಡುತ್ತಿದೆ. ನಿಮ್ಮ ರಾಜ್ಯಕ್ಕೂ ಶುಭವಾಗಲಿ. ಸಾಮಾಜಿಕ ಜಾಲತಾಣಗಳಲ್ಲಿ ಹೀಗೆ ತಿರುಗೇಟು ಕೊಟ್ಟ ಬೃಹತ್ ಕೈಗಾರಿಕಾ ಸಚಿವರಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಗೃಹ ಸಚಿವ ಪರಮೇಶ್ವರ್ ಬೆಂಬಲ ಕೊಟ್ರು. ಸಮಯ ಸಾಧಕರ ನಡೆ ಅಂತ ಲಾಡ್ ಹೇಳಿದ್ರೆ ಆಂಧ್ರ ಭೂಮಿ ಒಣ ಪ್ರದೇಶ, ಕೃಷಿಗೆ ಲಭ್ಯವಿಲ್ಲ ಅಂದ್ರು. ಏರೋಸ್ಪೇಸ್ ಉದ್ಯಮಿಗಳು ಕೇಳಿದ ಕಡೆ ಭೂಮಿ ಕೊಡಲು ಸಿದ್ಧ ಅಂದ್ರು MB ಪಾಟೀಲ್. 2 ಸಾಲ್ಡ್ ಅಂತಾರೆ. ಈ ತರ ಸಂದರ್ಭದಲ್ಲಿ ಅವ್ರು ಯಾಕೆ ಕಳಿಸ್ಬೇಕು? ಮೊದಲೇ ಕರಿಬೋದಾಗಿತ್ತಲ್ಲ ಓಪನ್ ಆಗಿ. ಒಂದು ಎನ್ವೇ ಐದರ್ವೇ ಬೇರೆ ಎಲ್ಲರೂ ಒಂದು ಜಾಗದಲ್ಲಿ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್, ನಮ್ಮ IT ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಗಳು ಇಬ್ಬರು ಪ್ರೊಆಕ್ಟಿವ್ ಇದ್ದಾರೆ. ಬೇರೆ ಒಂದು ಜಾಗದಲ್ಲಿ ಎಲ್ಲೋ ಲ್ಯಾಂಡ್ ಹುಡುಕೊಡ್ತಕ್ಕಂಥದ್ದು ಆಗ್ತದೆ. ಇದೇನೋ ಸಮಯ ಸಾಧಕನಂಗೆ ಒಂದು ಫೀಟ್ ಮಾಡಿದ ತಕ್ಷಣ ನೀವು ಇದನ್ನ ಇಶ್ಯೂ ಮಾಡಬಾರ್ದು ಅಂತ. ಯಾಕಂದ್ರೆ ದಟ್ಸ್ ನಥಿಂಗ್ ಲೈಕ್ ದಟ್. ಯು ಶುಡ್ ಗೋ ಅಂಡ್ ಆಸ್ಕ್ ಹಿಮ್ ವೈ ಡಿಡ್ ಯು ಟ್ರೀಟ್ ಹಿಮ್ ನೌ ಟು ಗೋ ವೇರ್ ನಾಟ್ ಟು ಗೋ. ಬಟ್ ಆಸ್ ಫಾರ್ ದ ಲ್ಯಾಂಡ್, ದ ಆಲ್ಟರ್ನೇಟಿವ್ ಲ್ಯಾಂಡ್, ಡೆಫಿನೆಟ್ಲಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, 2 ಮಿನಿಸ್ಟರ್ಗಳು, ಯಾರು ಪ್ರಿಯಾಂಕ್ ಖರ್ಗೆ ಅವರು ಅಂಡ್ ಆಸ್ ವೆಲ್ ಆಸ್ ನಮ್ಮ MB ಪಾಟೀಲ್ ಅವರು, ಡೆಫಿನೆಟ್ಲಿ ದೇ ಆರ್ ಹೆಡಿಂಗ್ ದೋಸ್ ಡಿಪಾರ್ಟ್ಮೆಂಟ್ಸ್. ದೇ ವಿಲ್ ಸೀ ಟು ದಟ್ ದ ಲ್ಯಾಂಡ್ ವಿಲ್ ಬಿ ಕಾಂಪನ್ಸೇಟೆಡ್ ಸಮ್ವೇರ್. ನಮ್ಮ ರಾಜ್ಯವನ್ನು ಬಿಟ್ಟು ಹೋಗೋದಿಲ್ಲ. ನಮಗೆ ಅವ್ರಿಗೆ ಎಲ್ಲ ರೀತಿಯ ಕೇವಲ ಲ್ಯಾಂಡ್ ಅಷ್ಟೇ ಅಲ್ಲ, ಒಂದೇ ಒಂದು ಇಂಡಸ್ಟ್ರಿಗೆ ನಮ್ಮ ರಾಜ್ಯದಲ್ಲಿ ಅವರು ಕೇಳಿದಲ್ಲಿ ಭೂಮಿ ಇರಲಾರ್ದೆ ವಾಪಸ್ ಕಳಿಸೋದಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ, ದೃಢವಾಗಿ ನಾನು ಇವತ್ತು ದಿವಸ ತಮ್ಮ ಮುಖಾಂತರ ಕೂಡ ಹೇಳ್ತೀನಿ. ನಾನು ಟ್ವೀಟ್ ಕೂಡ ಮಾಡ್ತಾ ಇದ್ದೀನಿ. ನಾನು ಕೊಡ್ತೀನಿ ಬಿಡಿ. ಈಗ MB ಪಾಟೀಲ್ ಅಷ್ಟು ಅಸಮರ್ಥ ಅಲ್ಲ, ಭಾಳ ಸಮರ್ಥ ಇದೆ. ನಮ್ಮ ರಾಜ್ಯನೂ ಕೂಡ ಅಷ್ಟೇ ಸಮರ್ಥವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು 1777 ಎಕರೆಯನ್ನು ನಾವು ಡ್ರಾಪ್ ಮಾಡ್ತೀವಿ ಅಂತೇಳಿ ನಿನ್ನೆ ರೈತರ ಪರವಾಗಿ ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಹಾಗಾಗಿ
ಪಕ್ಕದಲ್ಲಿ ರಾಜ್ಯದವರು ಬನ್ನಿ ನಮ್ಮ ಕಡೆ ಜಾಗ ಕೊಡ್ತೀವಿ ಅಂತ. ಅವ್ರದ್ದೆಲ್ಲ ಒಂದು ರೀತಿಯಲ್ಲಿ ಒಣ ಪ್ರದೇಶ. ನೀವು ಹಿಂದೂಪುರ ಆ ಕಡೆ ಹೋಗಿ ನೋಡಿದ್ರೆ ಒಣ ಪ್ರದೇಶ, ಹೆಚ್ಚು ಕೃಷಿಗೆ ಲಭ್ಯ ಇರತಕ್ಕಂಥದ್ದಲ್ಲ. ಹಾಗಾಗಿ ಆ ಭೂಮಿಯನ್ನು ಅವರು ಇಂಡಸ್ಟ್ರಿ ಮಾಡೋದಕ್ಕೆ ಕೊಡ್ಬೋದು ಅಂತೇಳಿ. ಆಂಧ್ರ ಪ್ರದೇಶ ಕರ್ನಾಟಕದ ವಿರುದ್ಧ ಕುತಂತ್ರ ಹೆಣೆದಿದೆ. ಆ ಆಹ್ವಾನವನ್ನು ಉದ್ಯಮಿಗಳು ಸ್ವೀಕರಿಸ್ತಾರ? ಕರ್ನಾಟಕದಲ್ಲದೆ ಬೇರೆ ಕಡೆ ಭೂಮಿ ಕೇಳ್ತಾರ? ಸಿದ್ದರಾಮಯ್ಯ ಸರ್ಕಾರ ಈಗ ಏನು ಮಾಡುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಂಗ್ರೆಸ್ನಲ್ಲಿ ಸದ್ಯ ಶಾಸಕರು, ಸಚಿವರುಗಳ ಅಹವಾಲುಗಳನ್ನು ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಮ್ಯಾರಥಾನ್ ಸಭೆ ಮೂಲಕವಾಗಿ ಮಾಡ್ತಾನೇ ಇದ್ದಾರೆ. ಶಾಸಕರದ್ದು ಒಂದು ರೌಂಡು ದೂರನ್ನು ಕೇಳ್ಕೊಂಡ ಮೇಲೆ ಸಚಿವರಿಲ್ಲೂ ಕೂಡ ಕರೆಸಿ ಅವರಿಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಯವರ ಜೊತೆ ಕೂಡ ಪ್ರತ್ಯೇಕ ಸಭೆ ಮಾಡಿ ಖಾಲಿ ಇರುವಂತಹ ಪರಿಷತ್ ಸ್ಥಾನಗಳ ಪಟ್ಟಿಗೂ ಕೂಡ ಮುದ್ರೆಯನ್ನು ಹಾಕಿಸೋದಕ್ಕೆ ಸುರ್ಜೇವಾಲಾ ಅವರು ಮುಂದಾಗಿದ್ದಾರೆ. ಕಾಂಗ್ರೆಸ್ ಮನೆಯೊಳಗಣ ಬೆಂಕಿ ನಂದಿಸಲು ಸುರ್ಜೇವಾಲಾ 3ನೇ ವಾರದಲ್ಲಿ 3ನೇ ದಿನವೂ ಸಭೆ ಮುಂದುವರೆಸಿದ್ದಾರೆ. ಶಾಸಕರ ದೂರು, ಇಲಾಖೆಯಲ್ಲಿ ಸಾಧನೆ, ಪಕ್ಷ ಸಂಘಟನೆ, ಜಿಲ್ಲಾ ಪ್ರವಾಸ ಕುರಿತಂತೆ 8 ಸಚಿವರನ್ನ ಪ್ರತ್ಯೇಕವಾಗಿ ಸಭೆಗೆ ಆಹ್ವಾನಿಸಿದ್ರು. ಗೃಹ ಸಚಿವ ಪರಮೇಶ್ವರ್, ಇಂಧನ ಸಚಿವ ಕೆಜೆ ಜಾರ್ಜ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಕೃಷಿ ಸಚಿವ ಚೆಲುವರಾಯಸ್ವಾಮಿ, ಸಹಕಾರ ಸಚಿವ ಕೆಎನ್ ರಾಜಣ್ಣರನ್ನ ಆಹ್ವಾನಿಸಿದ್ರು. ಆದರೆ ರಾಜಣ್ಣ ಕುಟುಂಬದವರ ಜೊತೆ ಯುರೋಪ್ ಪ್ರವಾಸಕ್ಕೆ ಹೋಗಿದ್ರು. ಹೀಗಾಗಿ ಸಚಿವ ರಾಜಣ್ಣ ಪರವಾಗಿ ಅವರ ಮಗ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಭಾಗಿಯಾದ್ರು. ಸುರ್ಜೇವಾಲಾ ಜೊತೆ ಸಭೆ ಮುಗಿಸಿ ಹೊರಗೆ ಬಂದ ರಾಜೇಂದ್ರ ರಾಜಣ್ಣ ಸುರ್ಜೇವಾಲಾ ಅವರ ಮೇಲೆ ಅಸಮಾಧಾನ ಹೊರಹಾಕಿದ್ರು. ಶಾಸಕರಾಗಿ ಅವ್ರದ್ದೇನಾದ್ರು ಸಮಸ್ಯೆಗಳಿದ್ರೆ ಸಹಜವಾಗಿ ನಡೆಯುವಂಥದ್ದು ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಪ್ರದೇಶ ಅಧ್ಯಕ್ಷರ ಹತ್ರ ಕೂತ್ಕೊಂಡು ಅವರ ಸಮಸ್ಯೆಗಳು ಏನಾದ್ರು ಇದ್ರೆ ಅದನ್ನು ಬಗೆಹರಿಸೋದಕ್ಕೆ, ಇಲ್ಲ ಅನುದಾನ ಬೇಕು ಅಂತ ಕೇಳುವಂಥದ್ದು ಸಹಜ ನಡ್ಕೊಂಡು ಬಂದಿರೋವಂಥದ್ದು. ಆದರೆ ಈ ಬಾರಿ ನಮ್ಮ AICC ಇನ್ಚಾರ್ಜ್ ಅವರು ಸುರ್ಜೇವಾಲಾ ಅವರು ಮಾಡಿರೋವಂಥದ್ದು ನೀವು ಹೇಳಿದಾಗೆ ಬಹಳಷ್ಟು ಕಡೆ ಸ್ವಲ್ಪ ಅಸಮಾಧಾನನೂ ಇದೆ. ಶಾಸಕರುಗಳು, ನಾನು ಬೇರೆ ಬಹಳ ಹಿರಿಯ ಶಾಸಕರು ಮತ್ತೆ ಮಾತಾಡುವಂಥ ಸಂದರ್ಭದಲ್ಲಿ ಅನುದಾನ ಕೇಳಿದೀವಿ ಅಂತ ಹೇಳ್ತಾರೆ. ಈಗ ಅನುದಾನ ಸುರ್ಜೇವಾಲಾ ಅವರು ಕೊಡ್ತಾರ ಅನ್ನೋದೇ ಈಗ ಎಲ್ಲರಿಗೂ ಇದಿರೋವಂಥದ್ದು. ಸೊ ಅದರಿಂದ ಅದೇನಾಗಿದೆ, ಈಗ ಮುಖ್ಯಮಂತ್ರಿಗಳು ಈಗ ಎಲ್ಲ ಇವ್ರದ್ದು ಮುಗಿಯುತ್ತೆ ಇವತ್ತು, ಏನೋ ಸಚಿವರ ಜೊತೆ ಸಭೆಗಳು ಮುಗಿದ್ಮೇಲೆ ತದನಂತರ ಇದು ಯಾವ ರೀತಿ ತಿರುಗುತ್ತೆ ಅನ್ನೋದನ್ನ ನೋಡಬೇಕಷ್ಟೇ. ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ವರಿಷ್ಠ ನಾಯಕರಲ್ಲಿ ಒಬ್ಬರು, ಕರ್ನಾಟಕದ ಇನ್ಚಾರ್ಜ್ ಇದ್ದಾರೆ. ಪಕ್ಷದ ಶಾಸಕರಿಗೆ ಅವರು ಕರೆದು ಮಾತಾಡೋಂಥ, ಮಂತ್ರಿಗಳಿಗೆ ಕೆಲವು ಸಲಹೆ ಸೂಚನೆ ಕೊಡ್ತಕ್ಕೆ he has got all powers. ಸಹಕಾರ ಸಚಿವರ ಪುತ್ರ ಕಾಂಗ್ರೆಸ್ MLC ರಾಜೇಂದ್ರ ಸುರ್ಜೇವಾಲಾ ಅನುದಾನ ಕೊಡ್ತಾರಾ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ. ಈ ಪ್ರಶ್ನೆಗೆ ಸುರ್ಜೇವಾಲಾ ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಸಚಿವರುಗಳ ಜೊತೆ ಸರಣಿ ಸಭೆ ನಡೆಸಿದ್ರು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಜೊತೆ ಸಭೆ ನಡೆಸುತ್ತಿದ್ದಾಗ HMT ಭೂ ವಿವಾದದ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಧ್ಯಪ್ರವೇಶ ಮಾಡಿರೋ ಬಗ್ಗೆ ಖಂಡ್ರೆ ಪ್ರಸ್ತಾಪಿಸಿದ್ರು. ಆಗ ಸುರ್ಜೇವಾಲಾ ಸಭೆ ಮಧ್ಯೆನೇ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿ ಕುಮಾರಸ್ವಾಮಿ ಹಾಗೂ ಬಿಜೆಪಿ ನಾಯಕರ ಮೇಲೆ ಕಿಡಿಕಾರಿದ್ರು. ಸಚಿವರುಗಳ ಜೊತೆ ಮುಖಾಮುಖಿ ಸಭೆ ಮುಗಿಯುತ್ತಿದ್ದಂತೆ ಸುರ್ಜೇವಾಲಾ ಸಿಎಂ DCM ಅವರ ಜೊತೆ ಪ್ರತ್ಯೇಕ ಸಭೆ ಮಾಡಿದ್ರು. ಖಾಲಿ ಇರುವ 4 ಪರಿಷತ್ ಸದಸ್ಯರ ನಾಮನಿರ್ದೇಶನ ಮಾಡುವ ಬಗ್ಗೆ, ಬಾಕಿ ಇರುವ ನಿಗಮ ಮಂಡಳಿಗಳಿಗೆ ನೇಮಕದ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಯಿತು. 4 MLCಗಳ ನಾಮನಿರ್ದೇಶನದಲ್ಲಿ ಸಿಎಂ DCM ಮಧ್ಯೆ ಹಗ್ಗಜಗ್ಗಾಟ ನಡೆಯುತ್ತಿದೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಫೈನಲ್ ಮಾಡಿದ್ದ ಪಟ್ಟಿ ರಾಜಭವನಕ್ಕೆ ಕಳಿಸಿ ಆಮೇಲೆ ವಾಪಸ್ ತರಿಸಿಕೊಂಡಿದ್ರು. ಈಗ ಅದೇ ಹಳೆ ಪಟ್ಟಿಯನ್ನ ಫೈನಲ್ ಮಾಡಬೇಕೆಂದು ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಪಟ್ಟಿ ಬದಲಾಯಿಸಲು DCM DK ಶಿವಕುಮಾರ್ ಒತ್ತಡ ಹಾಕಿದ್ದಾರೆ. ಇಬ್ಬರ ಹಗ್ಗಜಗ್ಗಾಟದ ಮಧ್ಯೆ ಸುರ್ಜೇವಾಲಾ ಪಟ್ಟಿ ಅಂತಿಮಗೊಳಿಸಿದ್ದು ಶೀಘ್ರದಲ್ಲೇ ಹೆಸರು ಘೋಷಣೆಯಾಗಲಿದೆ. ಒಂದು ಕಡೆ ಸುರ್ಜೇವಾಲಾ ಸಚಿವರು, ಶಾಸಕರ ಜೊತೆ ಸಭೆ ಮಾಡಿದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ DK ಶಿವಕುಮಾರ್ ಜೊತೆ ಪ್ರತ್ಯೇಕ ಸಭೆ ಮಾಡಿದ್ರು. ಇದನ್ನೇ ಮುಂದಿಟ್ಕೊಂಡು ಬಿಜೆಪಿ ಕಾಲೆಳೆದಿದೆ. ಸಿದ್ದರಾಮಯ್ಯ ಸಿಎಂ ಆದ್ರೆ ಸುರ್ಜೇವಾಲಾ ಕರ್ನಾಟಕದ ಹೊಸ ಸೂಪರ್ ಸಿಎಂ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿ ಲೇವಡಿ ಮಾಡಿದೆ. ಇಷ್ಟೆಲ್ಲದರ ಮಧ್ಯೆ ಮೈಸೂರಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಆಯೋಜಿಸಲಾಗಿದೆ. ಜುಲೈ 18ರಂದು ಸಿಎಂ ಮೈಸೂರಿಗೆ ತೆರಳಲಿದ್ದು ಕಬಿನಿಗೆ ಬಾಗಿನ ಅರ್ಪಿಸಲಿದ್ದಾರೆ. ಜುಲೈ 19ಕ್ಕೆ ಮೈಸೂರಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಆಯೋಜಿಸಿದ್ದಾರೆ. ಮೈಸೂರಲ್ಲಿ 2569 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.